ಸಾವಿರಾರು ಕಾರುಗಳು ಬಂದು 18 ಪಾಯಿಂಟ್ ಹಂಪಿ ಸುತ್ತಮುತ್ತಲೇ ನಾನು ಫಿಕ್ಸ್ ಮಾಡಿದೆ. ಆ ಕಾರುಗಳೆಲ್ಲ ಅಲ್ಲೇ ನಿಲ್ಲಿಸಿ ಸೈಕಲಲ್ಲಿ ಬರಬೇಕು, ನಡ್ಕೊಂಡು ಬರಬೇಕು, ಇಲ್ಲ ಸರ್ಕಾರದ ಕಡೆಯಿಂದ ವ್ಯವಸ್ಥೆ ಮಾಡಿರುವಂಥ ಬ್ಯಾಟ್ರಿ ಕಾರಲ್ಲಿ ಬಂದು ಹಂಪಿನ ನೋಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಆ ಪ್ರಕಾರ ಇವತ್ತು ನೀವು ಅಲ್ಲಿ 200 ಮೇಲೆ ಬ್ಯಾಟ್ರಿ ಕಾರ್ಗಳು ನೀವು ನೋಡ್ತಾ ಇರ್ಬೋದು. ಇವತ್ತು ಅಭಿವೃದ್ಧಿ ಆಗಿರ್ಬೋದು. ಹಂಪಿ ಬೈ ನೈಟ್ ಅಂತೇಳಿ ರಾತ್ರಿ ಹೊತ್ತು ಹಂಪಿ ಸ್ಮಾರಕಗಳಿಗೆ ಲೈಟಿಂಗ್ ಕೊಡೋ ವ್ಯವಸ್ಥೆ ಆಗಿರ್ಬೋದು. ಇವತ್ತು ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹೆಸರಲ್ಲಿ ಒಂದು ಜುವಾಲಜಿಕಲ್ ಪಾರ್ಕ್, ಇವತ್ತು ಮೈಸೂರು ಹೈದರಾಬಾದ್ಗಿಂತ ಇಡೀ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಜುವಾಲಜಿಕಲ್ ಪಾರ್ಕ್ ಮಾಡಿರೋದು ಜನಾರ್ದನ್ ರೆಡ್ಡಿ. ಇವತ್ತು ಅಂದರೆ ಈ ರೀತಿ ನಾನು ಹೇಳ್ಕೊಂತ ಹೋದರೆ ಅಷ್ಟೆಲ್ಲ ನಾನು ಒಂದು ಸ್ಪೆಷಲ್ ಪ್ಯಾಕೇಜ್ ಕೆಳಗಡೆ ತೊಗೊಂಡು ಬಂದೆ ನಾನು. ಹಾಗಾಗಿ ಇವತ್ತು ಅಂಜನಾದ್ರಿ ಕಾರಿಡಾರ್ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದ್ದಾರೆ, ಆ ಪ್ಯಾಕೇಜ್ ಕೆಳಗಡೆ ಅಂಜನಾದ್ರಿ ಅಭಿವೃದ್ಧಿ ಜೊತೆಗೆ ಗಂಗಾವತಿ ನಗರ ಕೂಡ ಅಭಿವೃದ್ಧಿ ಆಗುವಂಥ ಒಂದು ನಿಟ್ಟಲ್ಲಿ ಈಗಾಗಲೇ ನಮ್ಮ ಮುನ್ಸಿಪಲ್ ಕಮಿಷನರ್ DC ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ನ ಕಳಿಸಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನರೇಂದ್ರ ಮೋದಿಜಿಯವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗೋದು 100ಕ್ಕೆ 100 ಸತ್ಯ. ಅವರು ಪ್ರಧಾನಮಂತ್ರಿಗಳಾದ ತಕ್ಷಣ ನಾನು ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡ್ಬಿಟ್ಟು ಯಾವ ರೀತಿ ಇವತ್ತು ಅಂಜನಾದ್ರಿಗೆ ರೋಪ್ ವೇ ಹಾಕ್ಲಿಕ್ಕೆ ಎಲ್ಲರೂ ಮಾತಾಡ್ತಾ ಇದ್ರು. ಕಾರ್ಯರೂಪಕ್ಕೆ ಯಾರೂ ತೊಗೊಂಡು ಬಂದಿದ್ದಿಲ್ಲ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾನು ನಿತಿನ್ ಗಡ್ಕರಿ ಅವ್ರ ಹತ್ರ ಹೋಗಿ ನಾನು ಮಾತಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅವರು ಇವತ್ತು ನಮ್ಮ ರೋಪ್ ವೇ ಸ್ಯಾಂಕ್ಷನ್ ಮಾಡಿ ಹಣ ಬಿಡುಗಡೆ ಮಾಡಿ ಏಜೆನ್ಸಿನ ಕೂಡ ಫಿಕ್ಸ್ ಮಾಡಿ ಏಜೆನ್ಸಿ ಜೊತೆಯಲ್ಲಿ MOU ಕೂಡ ಮುಗಿದೋಗಿದೆ. ಇವಾಗ ಎಲೆಕ್ಷನ್ ಆದ ತಕ್ಷಣ ಈ ಜೂನ್ ತಿಂಗಳಲ್ಲಿ ರೋಪ್ ವೇ ಕೆಲಸ ಶುರುವಾಗುತ್ತೆ. ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಅತಿ ದೊಡ್ಡ ಒಂದು ಒಳ್ಳೆ ರೋಪ್ ವೇ ಅಂದರೆ ಅದು ನಮ್ಮ ಗಂಗಾವತಿ ಅಂಜನಾದ್ರಿನೇ ಆಗುತ್ತೆ ಬಂಧುಗಳಿಗೆ. ಈ ರೀತಿ ನಾನು ಒಂದೇ ಒಂದು ವಿಷಯ ಅಂದರೆ ಜನರು ನನ್ನ ಬಗ್ಗೆ ಭಾಳ ಹೋಪ್ಸ್ ಇಟ್ಕೊಂಡಿದ್ದಾರೆ. ಅಂದರೆ ಗಂಗಾವತಿ ಹೇಗೆ ಚೇಂಜ್ ಮಾಡ್ತಾರೆ, ಏನು ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದು ಒಂದು ಕಡೆ. ಹಾಗಾಗಿ ನಾನು ಆ ಕೆಲಸದಲ್ಲಿ ಒಂದು ಕಡೆ ನಾನು ಅದನ್ನು ನಾನು ಮಾಡ್ಕೊತಾ ಇದ್ದೀನಿ. ಮತ್ತು ಇವತ್ತೇನು ಇಕ್ಬಾಲ್ ಅನ್ಸಾರಿ ಅವರು 20,000 ಮನೆಗಳು ಅಂದರೆ ಸಿದ್ದರಾಮಯ್ಯ ಅವರು 2013ರಿಂದ 18 ತನಕ 20,000 ಮನೆಗಳು ಗಂಗಾವತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವರು. ನಾನು ನಿನ್ನೆ ಸಭೆಯಲ್ಲಿ ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾನು ನಿನ್ನ ಜೊತೆಯಲ್ಲಿ ಪ್ರತಿ ಗಂಗಾವತಿ ನಗರದಲ್ಲಿ ಪ್ರತಿ ಸ್ಲಮ್ ಏರಿಯಾ ಪ್ರತಿ ಬಡವರ ಏರಿಯಾಗಳಿಗೆ ಹೋಗೋಣ, ನಾವು ಹಳ್ಳಿಗಳಿಗೆ ಹೋಗೋಣ. ನಾವು 20,000 ಮನೆ ನೀನೇನು ಕೊಟ್ಟಿದೆಯಲ್ಲ ಲಿಸ್ಟ್ ಕೇಳ್ಕೊಂತ ಹೋಗೋಣ ಬಾ ಅಂತ ನಾನು ನಿನ್ನೆ ಕರೆ ಕೊಟ್ಟಿದ್ದೀನಿ ನಾನು. ಮತ್ತು ಅವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆಂತಂದರೆ ಅವ್ರು ಬಿಸಿಲಿಗೆ ಬಂದರೆ ಒಂದು 5 ನಿಮಿಷ ಕೂಡ ತಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಅವ್ರು ಬರೀ ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ರಾತ್ರಿ ಆದರೂ ಕೂಡ ನಾನು ಬರಲಿಕ್ಕೆ ರೆಡಿ ಇದ್ದೀನಿ, ಬಟ್ ಜನ ರೆಡಿ ಇರಬೇಕಲ್ಲ. ಹಾಗಾಗಿ 20,000 ಮನೆಗಳಂತಂದರೆ ತಾವು ಒಂದು ಯೋಚನೆ ಮಾಡಿ, ಒಂದು ಮನೆಗೆ 4-5 ಮಂದಿ ಇದ್ದರೂ ಕೂಡ ಇವತ್ತೇನಮ್ಮ 1,00,000 ಮಂದಿಗೆ ಇವತ್ತು ನೆರಳು ಕೊಟ್ಟಿರ್ಬೇಕು. ಅವರು 1,00,000 ಮಂದಿಗೆ ನೆರಳು ಕೊಟ್ಟಿದ್ರೆ ಜನಾರ್ದನ್ ರೆಡ್ಡಿನ ಯಾಕೆ ಗೆಲ್ಲಿಸ್ತಾ ಇದ್ರು ಗಂಗಾವತಿ ಜನ? ಇವತ್ತು ನಿನ್ನನ್ನೇ ದೇವರಂತೇಳಿ ಪೂಜೆ ಮಾಡ್ತಾ ಇದ್ರು ಜನರೆಲ್ಲರೂ ಕೂಡ. ಹಾಗಾಗಿ ಸುಳ್ಳು ಹೇಳೋದಕ್ಕೆ ಕೂಡ ಒಂದು ಲೆಕ್ಕಾಚಾರ ಇರಬೇಕು. ಮತ್ತು ಯಾವ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ ಅಂತಂದರೆ ನಮ್ಮ ಕಾರ್ಯಕರ್ತರ ಬಗ್ಗೆ ಮಾತಾಡುವಂಥದ್ದು. ಇವತ್ತು ಯಾರು ನಮ್ಮ ಜಿಲಾನ್ ಬಶ್ ಅವರು ಬ್ರೆಡ್ ಮಾರ್ಕ್ ಅಂತ ಬದುಕ್ತಾ ಇದ್ದವನು ಇವತ್ತು ಕಾರಲ್ಲಿ ಓಡಾಡ್ತಾ ಇದ್ದಾನಂತೇಳಿ. ಪಾಪ ಕಾರ್ ಜನಾರ್ದನ್ ರೆಡ್ಡಿ ನಿಸ್ಕೊಟ್ಟಿಲ್ಲ. ಅವ್ರು ಹೆಂಗೆ ದುಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಅವ್ರ ಕಾರ್ ಅವ್ರಿಗೆ ಐತೆ. ಆದರೆ ಇವತ್ತು ಇಕ್ಬಾಲ್ ಅನ್ಸಾರಿ ಅವರು ನೀನು ಮಾಡಿದ್ದೇನು, ಮುಸ್ಲಿಂ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಂ ಧರ್ಮ ಅಂತಂದರೆ ಅವರು ಬಡ್ಡಿಗೆ ರೊಕ್ಕ ಕೊಡೋಂಗಿಲ್ಲ. ಯಾಕೆಂದರೆ ನಾವು ಅವ್ರ ಮಧ್ಯದಲ್ಲೇ ಬೆಳೆದಿರುವಂಥವ್ರು. ಮದ್ಯ ಕುಡಿಯೋಂಗಿಲ್ಲ, ಮದ್ಯ ಮಾರೋಂಗೂ ಇಲ್ಲ. ಅದು ಇಸ್ಲಾಂ ಧರ್ಮಕ್ಕೆ ವಿರುದ್ಧ. ಆದರೆ 27 ಬಾರ್ಗಳು ಶಾಪ್ಗಳು ಮೇಂಟೈನ್ ಮಾಡಿರುವಂಥ ಇಕ್ಬಾಲ್ ಅನ್ಸಾರಿಗೆ ಈಗಾಗಲೇ ಅಲ್ಲ ದೃಷ್ಟಿಯಲ್ಲಿ ಅವರಿಗೆ ನರಕ ಅನ್ನೋದು ಪ್ರಾಪ್ತಿ ಆಗ್ಬಿಟ್ಟಿದೆ. ಅವ್ರಿಗೆ ಸ್ವರ್ಗ ಸಿಗೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಇವತ್ತು ಸಣ್ಣ ಸಣ್ಣ ಮಾತುಗಳನ್ನೆಲ್ಲ ಮಾತಾಡ್ತಾರೆ. ಮಾತೆತ್ತಿದ್ರೆ ಜನಾರ್ದನ್ ರೆಡ್ಡಿ ಸುಳ್ಳು ಹೇಳಿದ್ರು, ಜನಗಳಿಗೆ ಮೋಸ ಮಾಡಿ ಗೆದ್ದುಬಿಟ್ರು ಅಂತಂದರೆ 6 ತಿಂಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ಏನಾದರೂ ನಾವು ಮ್ಯಾಜಿಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ 6 ತಿಂಗಳಲ್ಲಿ? ಇವತ್ತು ನಾನು ಇಷ್ಟೆಲ್ಲ ನಿಮಗೆ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡಬೇಕಾಯಿತು ಅಂತಂದರೆ, ಇವತ್ತು ನಾನು ನಿಮ್ಮೊಂದು ವಿಚಾರದಲ್ಲಿ ಇವತ್ತು ಒಬ್ಬ ಶಾಸಕರಾಗಿ 24 ಗಂಟೆ ನಾನು ಮನೆಯಲ್ಲಿ ಕೂತ್ಕೊಂಡು ಒಂದು ಪೊಲೀಸ್ ಸ್ಟೇಷನ್ಗೂ ತಹಸೀಲ್ದಾರ್ ಆಫೀಸ್ಗಳಿಗೂ ಫೋನ್ ಮಾಡ್ಕೊತ ಕಾಂಟ್ರಾಕ್ಟರ್ಗಳ ಹತ್ರ ಕಮಿಷನ್ ತಗೊಳ್ಳಿ MLA ನಾನಲ್ಲ. ನಾನು ಏನಿದ್ರು ಕೂಡ ಡೆವಲಪ್ಮೆಂಟ್ಗೆ ಇವತ್ತು ನಾನು ದಿನ ಬೆಳಿಗ್ಗೆ ನಾನು ಬೇಕಾದರೆ ಇಲ್ಲಿ ಚೇರ್ ಹಾಕೊಂಡು ಕೊಡ್ಬೋದು. ನೀವೆಲ್ಲ ನನ್ನ ಸುತ್ತೂರು ಬಂದರೆ 1 ದಿನ ಬರ್ತೀರಿ, 2 ದಿನ ಬರ್ತೀರಿ. ಕಾಫಿ ಟೀ ಟಿಫಿನ್ ಎಲ್ಲ ನಾವು ಸೇರಿ ಮಾಡ್ಕೊತೀವಿ. 3ನೇ ದಿನ
ಯಾಕಪ್ಪ ಬಂದಿದ್ದ ದಿನ ಅಲ್ಲೇ ಕೊಡ್ತಾ ಇದ್ದಾನೆ ಅಂತೇಳಿ 100 ಮಂದಿ ಬರೋರು 50ರಿಂದ 10 ಲಾಸ್ಟ್ಗೆ 5 ಮಂದಿ ಉಳಿತಾರೆ. ಬೇಕಾಗಿರೋದು ಅಭಿವೃದ್ಧಿ. ಇವತ್ತು ನಾವೇನು ಅಭಿವೃದ್ಧಿ ಮಾಡಬೇಕು, ಭಗವಂತ ಇವತ್ತು ನಾನು ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಮರಳಿ ಬಂದಿರೋ ಕಾರಣ, ಇವತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ. ಈ ರಾಜ್ಯ ಸರ್ಕಾರವನ್ನ ನಾವ್ಯಾರು ಬೆಳೆಸೋ ಅವಶ್ಯಕತೆ ಇಲ್ಲ. ತಾನಾಗಿ ಸರ್ಕಾರ ಎಲೆಕ್ಷನ್ ಮುಗಿದ ತಕ್ಷಣ ಬಿದ್ದೋಗ್ಬಿಡುತ್ತೆ. ಈ ಸರ್ಕಾರ ಇರಲ್ಲ ಸರ್. ಯಾಕಂದ್ರೆ ಆ ಪಕ್ಷದಲ್ಲಿರೋ MLAಗಳೇ DK ಶಿವಕುಮಾರ್ ರೆಡಿ ಆಗಿದ್ದಾನೆ. ಎಲೆಕ್ಷನ್ ಮುಗಿದ ತಕ್ಷಣ ಸೋನಿಯಾ ಗಾಂಧಿ ಮೇಡಮ್ ಸಿದ್ದರಾಮಯ್ಯನ ತೆಗೆದು DKನ ಕೊಡಿಸ್ಬಿಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ರೊಕ್ಕ ಬೇಕಲ್ಲ, ಇಡೀ ದೇಶದಲ್ಲಿ ಪಾರ್ಟಿ ಮೇಂಟೈನ್ ಮಾಡ್ಬೇಕಂದ್ರೆ. ನಮ್ಮ ಕರ್ನಾಟಕನೇ ಒಳ್ಳೆ ಟ್ರೆಜರಿ, ಚೆನ್ನಾಗಿ ಹಣ ಕೊಡುವಂಥ ರಾಜ್ಯ ಯಾವುದಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಹಾಗಾಗಿ ಸಿದ್ದರಾಮಯ್ಯ ಅವರಲ್ಲಿ ಒಂದು ಒಳ್ಳೆ ವಿಚಾರಗಳು ನಾವು ಹೇಳಲೇಬೇಕಾಗುತ್ತೆ. ಅವ್ರು ಯಾವುದು ಕೂಡ ಒಂದು ಕರಪ್ಷನ್ ಮಾಡುವಂಥ ವ್ಯಕ್ತಿ ಅಲ್ಲ, ಕರಪ್ಷನ್ ಮಾಡೋ ದುಡ್ಡನ್ನು ಹಂಚೋ ಮನುಷ್ಯ ಕೂಡ ಅಲ್ಲ. ತನ್ನ ಕೆಲಸ ಏನಿದೆ ತಾನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ಇತ್ತೀಚೆಗೆ ಅಂತಂದರೆ ಅವ್ರಿಗೆ ಏನಾಯ್ತು ಅಂತಂದರೆ, ನಿನ್ನೆ ಮೀಟಿಂಗಲ್ಲಿ ಹೇಳ್ತಾ ಇದ್ರು, ಜನಾರ್ದನ್ ರೆಡ್ಡಿ ಅವರು ಬಂದು ನಮಗೆ ರಾಜ್ಯಸಭೆಗೆ ಓಟ್ ಹಾಕಿದ್ರು. ಓಟ್ ಹಾಕಿ ಮತ್ತೆ BJPಗೆ ಹೋಗ್ಬಿಟ್ರೆ ಅಂದರೆ, ನಾನೇನು ಸಿದ್ದರಾಮಯ್ಯಗೆ ಬಾಂಡ್ ಕೊಟ್ಟಿಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಬರ್ತೀನಿ ಅಂತ ಹೇಳಿ. ನಂದು ಒಂದು ಸ್ವಂತ ಪಕ್ಷ ಇತ್ತು, ನಂದು ಒಂದೇ ಒಂದು ಓಟ್ ಇತ್ತು. ಆ ಕಡೆ ಭಾರತೀಯ ಜನತಾ ಪಕ್ಷ JDS ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅಂತಿದ್ರು. ಅವ್ರಿಗೆ 10 ಓಟ್ ಬೇಕಾಗಿತ್ತು ಅವ್ರು ಗೆಲ್ಲೋದಕ್ಕೆ. ಅವ್ರು ನಾಮಿನೇಷನ್ ಹಾಕಿದ್ದೆ ತಪ್ಪಾಗಿತ್ತು ಆ ಸಮಯದಲ್ಲಿ. ಬಟ್ ಯಾವುದೋ ಲೆಕ್ಕಾಚಾರಗಳಲ್ಲಿ, ಯಾಕೆಂದರೆ ಕಾಂಗ್ರೆಸ್ MLAಗಳು 40 ಮಂದಿ ಕಡೆ ಜಂಪ್ ಆಗ್ತಾ ಇದ್ರಂತ ಸುದ್ದಿ ಇತ್ತು. ಆ ನಂಬಿಕೆ ಮೇಲೆ ಅವ್ರು ನಾಮಿನೇಷನ್ ಹಾಕ್ಬಿಟ್ರು ಪಾಪ. ಅದಾದಮೇಲೆ ನಮ್ಮ ನಾಯಕರುಗಳು ಡೆಲ್ಲಿ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ನಾವು ಬೆಳೆಸೋ ಪ್ರಯತ್ನ ಮಾಡಬಾರ್ದು, ಅವರಂತಕವರು ಬಿದ್ದರೆ ನಾವು ಸರ್ಕಾರ ಮಾಡೋಣ ಅನ್ನೋಂಥ ತೀರ್ಮಾನಗಳಿತ್ತು. ಹಾಗಾಗಿ ನನ್ನ ಓಟು ಬೇಕಾಗಿದ್ದಿಲ್ಲ ಯಾರಿಗೆ, ನಾನು ಹಾಕಿದ್ರು ಗೆಲ್ತಿದ್ದಿಲ್ಲ ಈ ಕಡೆ. ಜೊತೆಗೆ ಆಯಿತು, ನನ್ನ ಓಟ್ ನಿಮಗೆ ಬೇಕಾಗಿದ್ದಿಲ್ಲ ಅಂತಂದರೆ, ರಾತ್ರಿ ಹೊತ್ತು DK ಶಿವಕುಮಾರ್ ಶಿವರಾಜ್ ಸಂಗಡಿಗೆ ಬಂದು 2 ತಾಸು ಮನೆಯಲ್ಲಿ ಕುಂತು, ಬೆಳಿಗ್ಗೆ ನಾನು ಮುಂಬೈಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಸಿದ್ಧಿವಿನಾಯಕ ಟೆಂಪಲ್ಗೆ. ಇಲ್ಲ, ಮುಖ್ಯಮಂತ್ರಿಗಳು ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ಬಿಟ್ಟು ಕೂಡಿಸ್ತೀವಿ, ನೀನು ಬಂದು 5 ನಿಮಿಷ ಮಾತಾಡೋಗ್ಬೇಕಂತೇಳಿ ನಾನು ಹೋದ ತಕ್ಷಣ ಇಷ್ಟೆಷ್ಟು ದಪ್ಪ ಫ್ಲವರ್ ಬೊಕೆಗಳು, ನಾನು ಎಷ್ಟಿದ್ದೀನಿ ಅಷ್ಟು ಹೈಟ್ ಫ್ಲವರ್ ಬೊಕೆ ಇಟ್ಕೊಂಡು ನಿಂತಿದ್ರು ಎಲ್ಲರೂ. ಅವ್ರಿಗೆ ಏನಾಗಿತ್ತಂದ್ರೆ, ನನ್ನ ಓಟಿಂದ ಅವ್ರು ಗೆಲ್ಲೋದಂತಲ್ಲ, ಜನಾರ್ದನ್ ರೆಡ್ಡಿ ನಮ್ಮ ಜೊತೆ ಇದ್ದಾನೆ ಅಂದರೆ ಶಕ್ತಿ ಅಂತೇಳಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೂವರು ಫ್ಲವರ್ ಬೊಕೆ ಇಟ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಅವ್ರ ಮನೆ ಹತ್ರ ಕಾದಿದ್ರು. ಆ ಫೋಟೋಗಳು ನೀವೆಲ್ಲರೂ ಕೂಡ ನೋಡಿರ್ತೀರಿ. ಒಂದು ಅಷ್ಟೇ ಆಗಲಿ, ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಈ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆಗೋರು ಅಂದರೆ, ನಾನೇನು KRP ಇಂದ ಕಾಂಗ್ರೆಸ್ಗೆ ಹೋಗಿ ನಾನು BJPಗೆ ಬಂದವು ನಾನಲ್ಲ. ಇನ್ನು ನೀವು JDS ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಹುದ್ದೆ ಪಡೆದು ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಇಲ್ಲ ಅಂತೇಳಿ, ಅಹಿಂದ ಅಂತೇಳಿ ಜನಗಳಲ್ಲಿ ಬಂದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ನೀವು ಮುಖ್ಯಮಂತ್ರಿ ಆದವರು. ನಾನು BJPಯಿಂದ ನನ್ನ ಜೀವನ ಸ್ಟಾರ್ಟ್ ಆಯಿತು. KRP ಅನ್ನೋದು ನನ್ನ ಸ್ವಂತ. ಮತ್ತೆ ನಾನು ಹೋಗಿ ನನ್ನ ತಾಯಿ ಮಡಿಲಿಗೆ ನಾನು ಸೇರಿಕೊಂಡೆ. ಅದು ಅಷ್ಟೇ ಆಗಲಿ, ಅಧಿಕಾರಕ್ಕೋಸ್ಕರ ನಾನು ಬದಲಾಯಿಸಲಿಲ್ಲ ನಾನು. ಹಾಗಾಗಿ ಅಂದರೆ ಈ ಅಡ್ಜಸ್ಟ್ಮೆಂಟ್ ಬಗ್ಗೆ ಸಿದ್ದರಾಮಯ್ಯ ಅವರೇ ನಿನ್ನ ಬಹಿರಂಗವಾಗಿ ಹೇಳ್ದಂಗೆ ಆಯಿತು. ರಾಜ್ಯಸಭೆಗೆ ಜನಾರ್ದನ್ ರೆಡ್ಡಿ ಅವರು ಬಂದು ಓಟ್ ಹಾಕಿದ್ದಾರೆ ಅಂದರೆ, ನೀವೇ ನನ್ನನ್ನು ಆಹ್ವಾನ ಮಾಡಿ ನೀವು ಹೂವಿಂದ ದೊಡ್ಡ ದೊಡ್ಡ ಫ್ಲವರ್ ಬೊಕೆಗಳು ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದೀರಿ ಅಂತೇಳಿ ನೀವೇ ಹೇಳಿದಾಗ, ಅದಕ್ಕೆ ನಾನು ನಿನ್ನೆ ಹೇಳಿದೆ, ಪಾಪ ನಮ್ಮ ಇಕ್ಬಾಲ್ ಅನ್ಸರಿಗೆ ನಾನು ಇದನ್ನೆಲ್ಲಿ ಕೂಡ ನಾನು ಈ ರೀತಿ ನಾನು ಹೇಳ್ತಾ ಇದ್ದಿಲ್ಲ. ನಾನು ಅವರು ಶ್ರೀನಾಥ್ ಬುಕ್ ಆಗಿಬಿಟ್ಟಾರೆ, ಮಲ್ಲಿಕಾರ್ಜುನ್ ನಾಗಪ್ಪ ಬುಕ್ ಆಗಿಬಿಟ್ಟಿದ್ದಾರೆ, ಶಾಮಿತ್ ಮನಿಯಾರ್ ಬುಕ್ ಆಗಿಬಿಟ್ಟಿದ್ದಾರೆ, ನನಗೆ ನಮ್ಮವರೇ ಮೋಸ ಮಾಡಿದ್ದಾರೆ ಅಂತೇಳಿ ಪಾಪ ಇತ್ತೀಚೆಗೆ ಎಲ್ಲಿ ಬೇಕಿದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ಇವರೆಲ್ಲ ಕೂಡ ಸಣ್ಣ ಸಣ್ಣ ಪ್ರಾಣ ಇವು. ಇದನ್ನೆಲ್ಲ ಯಾಕೆ ಲಾಸ್ಟ್ ನೀವು ಮುಖ್ಯಮಂತ್ರಿಗಳೇ ನನ್ನ ಜೊತೆ KRP ಪಕ್ಷ ನಾನು ಮಾಡಿದಾಗ ಜನಾರ್ದನ್ ರೆಡ್ಡಿ ಖಂಡಿತ 10 MLAಗಳು ಗೆಲ್ತಾವ ಅನ್ನೋದು ಅವ್ರಿಗೆ ರಿಪೋರ್ಟ್ ಇತ್ತು. ಯಾಕಂದ್ರೆ ನಿಮಗೆ ಗೊತ್ತು, ಇವತ್ತು ಬಳ್ಳಾರಿ ಆಗಿರ್ಬೋದು, ಸಿರುಗುಪ್ಪ ಆಗಿರ್ಬೋದು, ಸೊಂಡೂರು ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು, ನಮ್ಮ ಹುನಗುಂದ ಆಗಿರ್ಬೋದು, ಈ ರೀತಿ 7-8 ಕ್ಷೇತ್ರಗಳಲ್ಲಿ ಒಂದು ಒಳ್ಳೆ ಪೈಪೋಟಿ ಕೊಟ್ಟು, ಇವ್ರು ಏನಾದರೂ 10 ಸೀಟ್ ಗೆದ್ದುಬಿಟ್ರೆ ನಮ್ಗೆ ಬೇಕಾಗ್ತಾನೆ ಅಂತ ಹೇಳ್ಬಿಟ್ಟು ಇವನ್ ತಂಟೆಗೆ ಹೋಗ್ಬಾರ್ದು ಅಂತೇಳಿ ಇಡೀ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಬಗ್ಗೆ ಒಂದು ಮಾತು ಕೂಡ ಮುಖ್ಯಮಂತ್ರಿಗಳು ಇವತ್ತು ಮಾತಾಡಲಿಲ್ಲ. ನಾನು ಅವ್ರ ಬಗ್ಗೆ ಮಾತಾಡಲಿಲ್ಲ. ಪಾಪ ಗಂಗಾವತಿಗೆ ಬಂದರೆ ಇಕ್ಬಾಲ್ ಅನ್ಸಾರಿ ಬರ್ತಾನೆ ಅಂತೇಳಿ ಅಲ್ಲಿ ಗ್ರೌಂಡಲ್ಲಿ ಕಾದು ಲಾಸ್ಟಿಗೆ ಅವ್ರು ಕೈ ಕೊಟ್ಟ ಮೇಲೆ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಅವ್ರನ್ನ ಬೈಯೋಕ್ಕಾಗಿಲ್ದಂಗೆ ಎಲ್ಲ ಇಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು ಏನಿದಾವೆ ಅವುಗಳನ್ನ ಬೈಕೊಂತ ಕುಂತಿದ್ದ.
ಹಾಗಾಗಿ ಇವತ್ತು ನಾನು ಈ ಮಾತನ್ನ ಯಾಕೆ ಹೇಳಿದೆ ಅಂತಂದ್ರೆ, ಜನಾರ್ದನ್ ರೆಡ್ಡಿ ಇವತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದಾಗಿತ್ತು ಅಂದ್ರೆ ನಾನು 4 ವರ್ಷ ಜೈಲಿಗೆ ನಾನು ಹೋಗ್ತಾ ಇದ್ದಿಲ್ಲ. ನಾನು ಯಾವತ್ತೂ ಕೂಡ ನಾನು ಪ್ರಾಮಾಣಿಕವಾಗಿ ನಾನು ಸ್ವಂತ ಪಕ್ಷ ಮಾಡಿದಾಗ ಅವರು ಬಿಜೆಪಿ ಅವ್ರಿಗಾಗ್ಲಿ ಕಾಂಗ್ರೆಸ್ ಅವ್ರಿಗಾಗ್ಲಿ ನನ್ನ ಅವಶ್ಯಕತೆ ಬೀಳ್ಬೋದು ಅನ್ನೋಂಥ ಲೆಕ್ಕದಲ್ಲಿ ನನ್ನ ಜೊತೆ ಎಲ್ಲರೂ ಚೆನ್ನಾಗಿದ್ರು. ಇವತ್ತು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿನಂದ್ರೆ ಆ ಕಡೆ ಕಾಂಗ್ರೆಸ್ನವ್ರು ಎಲ್ಲರೂ ಕೂಡ ನನ್ನ ಶತ್ರುಗಳೇ, ಬಂಧುಗಳು. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜಯೋಗ ಪ್ರಶ್ನೆನೇ ಇರೋದಿಲ್ಲ. ನಾನು ಹೋರಾಟ ಅಂದರೆ ಅದು ಹೋರಾಟನೇ. ಹಾಗಾಗಿ ಇವತ್ತು ತಾವೆಲ್ಲರೂ ಕೂಡ ನನಗೆ ನಾನು ಪಕ್ಷ ಮಾಡಿದಾಗ ತಾವು ಕಾಂಗ್ರೆಸ್ಸಲ್ಲಿ ಇರ್ಬೋದು, ಬಿ ಜೆ ಪಿಯಲ್ಲಿ ಇರ್ಬೋದು, ಎಲ್ಲದನ್ನ ಬಿಟ್ಟು ನನ್ನ ಜೊತೆ ನೀವು ಬಂದಿರಿ ಅಂತಂದರೆ ಯಾವ ಒಂದು ನಂಬಿಕೆ ಧೈರ್ಯ ಅಂತಂದರೆ ನಾವು ಇವ್ರ ಜೊತೆ ನಿಲ್ಲಬೇಕು, ಇವ್ರು ಕಷ್ಟದಲ್ಲಿದ್ದಾರೆ, ಇವ್ರು ಕೈ ಹಿಡ್ಕೋಬೇಕು, ಇವ್ರನ್ನ ಗೆಲ್ಲಿಸಬೇಕು ಅಂತೇಳಿ ತಾವು ಬಂದಿದ್ದಾರೆ. ಇವತ್ತೇನು ಭಾರತೀಯ ಜನತಾ ಪಕ್ಷದ ಈ ಹಿಂದಿನ ನಮ್ಮ ಹಳೆ ಕಾರ್ಯಕರ್ತರು ಏನಿದ್ದಾರೆ ಅವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಕಷ್ಟ ಆಗ್ಬೋದು ಸ್ವಲ್ಪ ದಿವಸಗಳು. ವಿಷಯ ಏನಂತಂದರೆ 100ರಲ್ಲಿ 70 ಓಟು ನಿಮ್ದು ನನಗೆ ಬಂದಿರುವಂಥದ್ದು, ಅಲ್ಲಿ 30 ಓಟು ನಮ್ಮ ಪುರಣ್ಣವ್ರು ತಗೊಂಡಿರೋದು. ಇವತ್ತು ನನಗೆ ಬಂದಿರೋ 70,000, ಅವ್ರು 30,000 ಅಂದರೆ 1 ಲಕ್ಷ. ಇವತ್ತು ಇಕ್ಬಾಲ್ ಅನ್ಸಾರಿಗೆ ಬಂದಿರೋದು ಒಂದು 65-70,000 ಓಟ್ ಅವ್ರಿಗೆ ಬಂದಿರಬೇಕು. ಇಲ್ಲಿ ಇಬ್ಬರು ಸೇರಿದರೆ 58, ಅವ್ರಿಗೆ 58, ನಮ್ಗೆ 1 ಲಕ್ಷ ಬಂದಿರುವಂಥದ್ದು. ಸೊ ಹಾಗಾಗಿ ಇವತ್ತು ಇಬ್ಬರು ಸೇರಿದ್ದಕ್ಕೆ 1 ಲಕ್ಷ ಓಟಲ್ಲಿ ಕೆಲವೊಂದು 10-20,000 ಮೈನಸ್ ಆದರೂ ಕೂಡ ಕಾಂಗ್ರೆಸ್ಗಿಂತ ಕೂಡ ಬಿಜೆಪಿ ಒಂದು 30,000 ಲೀಡಲ್ಲಿ ಇಲ್ಲಿ MP ಗೆಲ್ಸೋ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ನಾವು ಎಲ್ಲಿ ಈ ಒಂದು 4-5 ದಿನ ನಾನು ನಿಮ್ಮಲ್ಲಿ ಇಷ್ಟೇ, ಮುಂದೆ ಪ್ರತಿಯೊಂದು ವಿಚಾರ ಕೂಡ ಇವತ್ತು ತಾವು ಎಷ್ಟು ಮಂದಿ ನನ್ನ ಜೊತೆಯಲ್ಲಿ ಬಂದು ತಾವು ಕೆಲಸ ಮಾಡಿದ್ದೀರೋ ಅಷ್ಟು ಮಂದಿಗೂ ಕೂಡ ಒಂದು ಪ್ರಾಮುಖ್ಯತೆ. ಇವತ್ತು ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮಗೊಂದು ಮಾತನ್ನು ಹೇಳಿದೆ, ಯಾವ ರೀತಿ 45 ಕೋಟಿಯಲ್ಲಿ BJP ವಾರ್ಡಲ್ಲಿ ಪರಣ್ಣವ್ರು ಹಾಕ್ಕೊಂಡಿದ್ದಾರೆ, ಕಾಂಗ್ರೆಸ್ ವಾರ್ಡಲ್ಲಿ ಹಾಕಿಲ್ಲ ಅಂತಂದಾಗ ಮರೋ 45 ಕೋಟಿ ಈಗಲೂ ಹೇಳ್ತಾ ಇದ್ದೀನಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ನಿಜವಾಗ್ಲೂ ಜನಗಳಿಗೆ ಕೆಲಸ ಆಗಬೇಕಾಗಿದೆ ಅಂತೇಳಿ ಇಕ್ಬಾಲ್ ಅನ್ಸಾರಿ ಬಂದು ಬಹಿರಂಗವಾಗಿ ನನಗೆ ಇಲ್ಲಿ ಕೆಲಸ ಮಾಡಿ ಅಂತ ಲಿಸ್ಟ್ ಕೊಟ್ಟರೆ ನಾನು ಕೊಡೋದು ಬೇಕಾಗಿಲ್ಲ. ಮುನ್ಸಿಪಲ್ ಕಮಿಷನರ್ ಕೊಟ್ಟರು ಕೂಡ ಅಲ್ಲೆಲ್ಲ ನಾನು ಕೆಲಸ ಮಾಡಿಸ್ಕೊಡ್ತೀನಿ. ನಾನು ಅಂದರೆ ನಮ್ಮ ಊರು ಉದ್ಧಾರ ಆಗಬೇಕಷ್ಟೆ. ಹಾಗಾಗಿ ರಾಜಕೀಯ ಅನ್ನೋದು ಒಂದು, ಅಭಿವೃದ್ಧಿ ಅನ್ನೋದು ಇನ್ನೊಂದು. ಹಾಗಾಗಿ ಮಾನಸಿಕವಾಗಿ ಇವತ್ತು ನಮ್ಮ